ನನಗೆ ಬರ್ತಾ ಒಂದು ಅನಿಸಿದ್ದು ಏನಂದರೆ, ನಾವು ಯಾರಿಗಾದರೂ ಏನಾದರೂ ಬೈಬೇಕು ಇಲ್ಲ ಏನಾದರೂ ನಮ್ಗೆ ಅವರು ತಪ್ಪು ಮಾಡಿದ್ದಾರೆ ಅನ್ನಿಸಿದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 ಡೇಸು ಒಂದು 3 ಡೇಸೋ ಬಿಟ್ಟು ಮೇ ಬಿ ನಾವು ಮರ್ತೋಗ್ಬೋದು ಇಲ್ಲ ಕ್ಷಮಿಸ್ಬಿಡ್ಬೋದು. ಅಂದರೆ ಒಬ್ಬರನ್ನ ನಿಲ್ಲಿಸೋದಕ್ಕೆ ದಂಡಿಸೋದಕ್ಕೆ 1-2 ದಿನ 3 ದಿನ ಕಾಲಾವಕಾಶ ನಮಗೆ ಕೊಟ್ಕೋಬೇಕಾಗತ್ತೆ. ಆದರೆ ಒಳ್ಳೆಯದು, ಪ್ರಶಂಸೆ ಮಾಡುವಂಥದ್ದು, ಅಪ್ರಿಷಿಯೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಇದ್ದರೆ ಇಮ್ಮಿಡಿಯೇಟಾಗಿ ಮಾಡಿಬಿಡಬೇಕು. ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂಥ ಸತೀಶ್ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ನ ಅವ್ರು ಇನಿಷಿಯೇಟ್ ಮಾಡೋದು, ಅವ್ರು ಬರೋವಂಥ ದಾರಿ ಮತ್ತು ಅವ್ರಿಗೆ ಬೇಕಾದಂಥ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು. ಯಾಕೆಂದರೆ ಅವರು 7 ಬೀಳುಗಳನ್ನ ನೋಡಿದವರು ಮತ್ತು ವರ್ಸ್ಟೈಲ್ ಆಕ್ಟರ್ ಕೂಡ ಅವರು. ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ಥರ ಇರುತ್ತೆ. ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವ್ರದ್ದು ಸಿನಿಮಾ ಕುಟೀರ ಕೂಡ ನಾನು ಡೈಲಾಗ್ಸ್ ಬರಿತಾ ಇದ್ದೀನಿ. ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೃತ್ತ ಇದ್ರ ವಿಚಾರವಾಗಿ ಬರೋದಾದರೆ, ಒಂದು ಕಮರ್ಷಿಯಲ್ ಸಿನಿಮಾ, ಇವಾಗ ಅವ್ರು ಹೇಳಿದ್ರು ಕಮರ್ಷಿಯಲ್ ಸಿನಿಮಾಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಅದ್ರದ್ದು ರೆಫರೆನ್ಸ್ ಆಗಲಿ, ಐಡಿಯಾಸ್ ಆಗಿರಲಿ, ಥಿಯೇಟ್ರಲ್ಲಿ ಆಡಿಯನ್ಸ್ ಬರೋರ್ಗಾಗಿರಲಿ, ಅದ್ರದ್ದು ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಮೇಲೆ ನಾವು ಆ ಸೌಂಡಿಂಗ್ ಹೇಗಿರಬೇಕು ಅನ್ನೋದನ್ನು ನಾವು ಬರಿತೀವಿ. ಮೀಟರ್ ಮತ್ತು ಅದರಲ್ಲಿ ಬರುವಂಥ ವಿಷಯ ಮ್ಯಾಟರ್ ಇದನ್ನು ಫಿಕ್ಸ್ ಮಾಡೋದೇ ಡೈಲಾಗ್ಸ್. ಆ್ಯಕ್ಚುಲಿ ವಿಜುವಲ್ ಆಗಿನೂ ಕನೆಕ್ಟ್ ಮಾಡೋವಂಥದ್ದು. ಬಟ್ ವೃತ್ತದಲ್ಲಿ ಏನಂದರೆ ಇಟ್ ವಾಸ್ ಟೋಟಲಿ ಚಾಲೆಂಜಿಂಗ್ ನನಗೆ. ಬಿಕಾಸ್ ಕಾನ್ಸೆಪ್ಟೇ ಒಂದು ಹೆಂಗಿದೆ ಅಂದರೆ, ಇದು ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡುವಾಗ ಗೊತ್ತಾಗುತ್ತೆ. ನೀವು ಕಣ್ಮುಚ್ಕೊಂಡು ಸಿನಿಮಾ ಡೈಲಾಗ್ಸ್ನ ಕೇಳಿಸ್ಕೊಳ್ತಾ ಇದ್ದರೆ ವಿಜುವಲ್ ಆದಾಗ ಅದು ಒಂದು ಕ್ರಿಯೇಟ್ ಮಾಡುತ್ತೆ. ವಿಜುವಲಿ ಡೈಲಾಗ್ಸ್ನ ಕನೆಕ್ಟ್ ಮಾಡ್ಕೊಂಡು ಹೋದರೆ ಅದೇ ಬೇರೆ ರೀತಿಯಲ್ಲಿ ಒಂದು ಹೋಗುತ್ತೆ. ಬಿಕಾಸ್ ದೇರ್ ಈಸ್ ಒಂದು ಚಿಕ್ಕ ಡೈಲಾಮೋ ವಿತ್ ಡ್ಯುಯಾಲಿಟಿಯಲ್ಲಿ ಈ ಒಂದು ಕಂಟೆಂಟ್ ಇರೋವಂಥದ್ದು. ಸೊ ಕಥೆನ ಮಾಡಿದಂತಹ ಯೋಗೇಶ್ಗೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಅದನ್ನು ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲವಾಗಿ ನಿರ್ದೇಶನ ಮಾಡಿದ್ರೇನು ಎಲ್ಲೂ ಕಾಣಿಸಲ್ಲ. ಅದು ತುಂಬ ಮೆಚ್ಯೂರ್ಡಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿಜುವಲ್ಸ್ ಒಂದೊಂದು ಅದ್ಭುತವಾಗಿದೆ. ಅದಕ್ಕೆ ಪೂರಕವಾಗಿ ಮ್ಯೂಸಿಕ್ಕು ಎಂಗೇಜಿಂಗಲ್ಲಿ ಇಡುತ್ತೆ. ಅದನ್ನು ಮಾಡಿದಂಥ ಆ್ಯಂಟೋನಿ ಮತ್ತು ಹರಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ಸ್ಪೆಷಲಾಗಿ ಒಂದು ಅಭಿನಂದನೆಗಳನ್ನ ಹೇಳ್ತೀನಿ ನಾನು. ಹಾಗೆ ಸಿನಿಮಾಟೋಗ್ರಫಿ ಬಂದರೆ ಗೌತಮ್ ಕೃಷ್ಣನ್ ಅಂತ ಹೇಳಿ, ಗೌತಮ್ ಕೃಷ್ಣ ಕೂಡ ಒಂದು ಅದ್ಭುತ. ಅಂದರೆ ಕೆಲವೊಂದು ಜಾಗದಲ್ಲಿ ದಟ್ಟವಾದಂಥ ಕಾಡುಗಳನ್ನ ಇವರು ಶೂಟ್ ಮಾಡಿದ್ದಾರೆ. ಅಂದರೆ ಡೀಪ್ ಫಾರೆಸ್ಟ್ ಹೋಗಿದ್ದಾರೆ. ಅವುಗಳಲ್ಲಿ ನಾವು ಓಡಾಡೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಕ್ರೂನ ತೊಗೊಂಡು ಆ ಕ್ಯಾಮ್ರಾ ಸೆಟಪ್ಪು ಮೋಸ್ಟ್ ಪ್ರಾಬ್ಲಿ ಹೆಗಲ ಮೇಲೆಲ್ಲ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೂ ಆರ್ಟಿಸ್ಟ್ ವಿಚಾರದಲ್ಲಿ ಬರೋದಾದರೆ, ಸರ್ ಫಸ್ಟ್ ಸಲ ನನಗೆ ಒಂದಷ್ಟು ವಿಚಾರಗಳನ್ನ ತೋರಿಸಿದಾಗ ಯಾರು ಇವರು ತುಂಬ ನೋನ್ ಆಗಿದ್ದಾರೆ, ತುಂಬ ಅಂದರೆ ಕ್ಯಾಮ್ರಾಗೆ ತುಂಬ ಅಡ್ಜಸ್ಟ್ ಆಗಿರೋರು, ಫೇವರ್ ಆಗಿರೋರು, ಗೊತ್ತಿದೆ ಅನ್ನೋ ಥರ ಇದೆ ಅಂದಾಗ ರಂಗಭೂಮಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರು. ಸತೀಶ್ ಸರ್ಗೂ ಇವತ್ತು ನಾವು ಹೇಳೋದು ನೀನಾಸಂ ಸತೀಶ್ ಸರ್ ಅಂತಾನೆ. ರಂಗಭೂಮಿ ಅನ್ನೋದು ಅದು ಎಂಥ ಬೇಸ್ ಅನ್ನೋದೊಂದಿರುತ್ತೆ. ಸೊ ಅದರಿಂದ ಬಂದಿದ್ದೀರಾ ಅಂದರೆ ಡೈರೆಕ್ಟರ್ ನಿಮ್ಮಿಂದ ಇರೋಂಥ ಸತ್ವನ ಹೀರಿರೋದನ್ನ ನಾನು ನೋಡಿದ್ದೀನಿ. ನಿಮಗೂ ಒಂದು ಬ್ರೈಟ್ ಫ್ಯೂಚರ್ ಇರುತ್ತೆ. ಮತ್ತು ಇಬ್ಬರು ನಾಯಕರು ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ ಸಿನಿಮಾದಲ್ಲೂ. ನಾನು ಕೇಳಿದೆ ಏನು ಇಬ್ಬರು ಇದ್ದಾರಾ ಅಂತ ಕೇಳಿದೆ. ಹೌದು, ಇಬ್ಬರು ಹೀರೋಯಿನ್ಸ್ ಅಂದರು. ಓಹ್, ಕಂಟೆಂಟ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಇರ್ತಾರೆ, ಯಾಕೆಂದರೆ ಸುಮಾರು ಸಿನಿಮಾಗಳಲ್ಲಿದ್ದಾರೆ. ಸೊ ಅದು ಒಂದು ಪಾಸ್ಟ್ಗೊಂದು ಲವ್ ಸ್ಟೋರಿ, ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ಗೊಂದು ಲವ್ ಸ್ಟೋರಿ ಅಂದರು. ಸರಿ, ಓಕೆ, ಹಂಗಂದರೆ ಹೀರೋ ಅದೃಷ್ಟ ಮಾಡಿದ್ದಾರೆ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಸೊ ದಿಸ್ ಈಸ್ ಆಲ್ ದ ಥಿಂಗ್ಸ್. ಸೊ ವೃತ್ತ ಇವಾಗ ಜಸ್ಟ್ ಟೀಸರ್ ಇದು. ಇನ್ನು ಸಾಂಗ್ ಇದೆ, ಟ್ರೈಲರ್ ಇದೆ. ಡೆಫಿನೆಟ್ಲಿ ಥಿಯೇಟ್ರಿಕಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವೃತ್ತ ಇಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತಲ್ಗಿಡ ಮದ್ದಲ್ಲ ಅಂತ ನಾವು ಹೇಳ್ತೀವಿ. ಸೊ ಹೊಸ ಪ್ರತಿಭೆಗಳನ್ನ ಹೈಯರ್ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರೆ ಇನ್ನೂ ಭರವಸೆ ಮೂಡಿಸೋವಂಥ ಹೊಸ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.